ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಗ್ಲೋಯಿಂಗ್ ಸ್ಕಿನ್ ಅಂದರೆ ಕಾಂತಿಯುತ ತ್ವಚೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಅದಕ್ಕಾಗಿ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಲು ತಯಾರಿರುತ್ತೇವೆ. ಇನ್ನು ಕಾಂತಿಯುತ ತ್ವಚೆಯನ್ನು ಪಡೆಯಲು ಕ್ರೀಮ್ಗಳು, ಫೇಸ್ ವಾಶ್ಗಳನ್ನು ಖರೀದಿಸುತ್ತಲೇ ಇರುತ್ತೇವೆ. ಹಾಗಂತ ಅವುಗಳನ್ನು ಬಳಸಬಾರದು ಎಂದಲ್ಲ. ಕ್ರೀಮ್ ಮತ್ತು ಉತ್ತಮ ಫೇಸ್ ವಾಶ್ಗಳನ್ನು ಬಳಸುವುದರಿಂದ ಹೊರಗಡೆಯಿಂದ ತ್ವಚೆಗೆ ಹಾನಿಯಾಗದಂತೆ ಇದು ತಡೆಯುತ್ತದೆ. ಇನ್ನು 50% ಸ್ಕಿನ್ ಪ್ರಾಬ್ಲಮ್ ಹೊರಗಡೆ ಮಾಲಿನ್ಯದಿಂದ ಆದರೆ 50% ನಾವು ಸೇವಿಸುವ ಆಹಾರ ಹಾಗೂ ದೇಹದ ಒಳಗಿರುವ ವಿಷದಿಂದ ಆಗುತ್ತದೆ. ಇದಕ್ಕೆ ಬರೀ ಕ್ರೀಮ್ ಹಚ್ಚಿದರೆ ಸಾಲದು. ರಕ್ತವನ್ನು ಶುದ್ಧೀಕರಿಸಿ ದೇಹದಿಂದ ವಿಷವನ್ನು ಹೊರಹಾಕುವುದು ತುಂಬಾನೇ ಮುಖ್ಯ. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ರಕ್ತವನ್ನು ಶುದ್ಧೀಕರಿಸಿ ಮುಖಕ್ಕೆ ಒಳ್ಳೆಯ ಕಾಂತಿಯನ್ನು ನೀಡುವ ಒಂದು ಜ್ಯೂಸ್ ಅನ್ನು ತಿಳಿಸಿಕೊಡುತ್ತೇನೆ. ಇದನ್ನು ದಿನದಲ್ಲಿ 1 ಬಾರಿ ಕುಡಿದರೆ ಮೊಡವೆ, ಪಿಗ್ಮೆಂಟೇಷನ್ ಈ ಎಲ್ಲ ಸಮಸ್ಯೆ ದೂರವಾಗುವುದು ಖಂಡಿತ. ಇನ್ನು ಈ ಜ್ಯೂಸ್ ತಯಾರಿಸುವುದು ಹೇಗೆ, ಅದನ್ನು ಸೇವಿಸುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಜ್ಯೂಸ್ ತಯಾರಿಸುವ ಮೊದಲು ಈ ಜ್ಯೂಸ್ ಬಗ್ಗೆ ಸ್ವಲ್ಪ ತಿಳಿಯೋಣ. ಈ ಜ್ಯೂಸಲ್ಲಿ ಹೇರಳವಾದ ಆಂಟಿ ಆಕ್ಸಿಡೆಂಟ್ಗಳಿವೆ, ಹೇರಳವಾದ ವಿಟಮಿನ್ಗಳಿವೆ. ಇದು ದೇಹದಲ್ಲಿರುವ ವಿಷವನ್ನು ಹೊರಹಾಕಿ ಕಾಂತಿಯನ್ನು ಒದಗಿಸುವುದರ ಜೊತೆಗೆ ಯಾವುದೇ ರೀತಿಯ ತ್ವಚೆ ಹಾಗೂ ಕೂದಲ ತೊಂದರೆಯನ್ನು ದೂರ ಮಾಡುವುದು ಖಂಡಿತ. ಇನ್ನು ಈ ಜ್ಯೂಸ್ನಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ, ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚುತ್ತದೆ. ಇಷ್ಟೆಲ್ಲ ಲಾಭದಾಯಕ ಜ್ಯೂಸ್ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳ ಬಗ್ಗೆ ತಿಳಿಯೋಣ. ಒಂದು ಚಿಕ್ಕ ಬೀಟ್ರೋಟ್ ಬೇಕಾಗುತ್ತದೆ. ಬೀಟ್ರೋಟ್ ಸ್ಕಿನ್ ಬೆಳ್ಳಗಾಗುವಂತೆ ಮಾಡಲು ತುಂಬಾನೇ ಸಹಾಯಕಾರಿ. ಹಾಗೂ ಒಂದು ಚಿಕ್ಕ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರುತ್ತದೆ, ಬೀಟಾ ಕ್ಯಾರೆಟಿನ್ ಇರುತ್ತದೆ. ಇದು ವ್ರಿಂಕಲ್ಸ್, ಪಿಗ್ಮೆಂಟೇಷನ್ ಅನ್ನು ದೂರ ಮಾಡುತ್ತದೆ. ಒಂದು ಚಿಕ್ಕ ಸೌತೆಕಾಯಿ ನಮ್ಮ ಚರ್ಮವನ್ನು ಮಾಯ್ಶ್ಚರೈಸ್ ಮಾಡುತ್ತದೆ ಹಾಗೂ ಹೈಡ್ರೇಟ್ ಮಾಡುತ್ತದೆ, ಕಾಂತಿಯನ್ನು ಹೆಚ್ಚಿಸುತ್ತದೆ. ಅರ್ಧ ಆಪಲ್, ಸೇಬಲ್ಲಿ ಹೇರಳವಾದ ನಾರಿನಾಂಶವಿದೆ, ವಿಟಮಿನ್ ಎ, ವಿಟಮಿನ್ ಸಿ ಇದೆ. ಇದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಜ್ಯೂಸ್ ತಯಾರಿಸುವ ವಿಧಾನ: ಇವೆಲ್ಲವನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ 1 ಲೋಟ ನೀರನ್ನು ಹಾಕಿ ಜ್ಯೂಸ್ ತಯಾರಿಸಿಕೊಳ್ಳಿ. ಈ ಜ್ಯೂಸ್ ಅನ್ನು ಒಂದು ಗ್ಲಾಸ್ಗೆ ಹಾಕಿ ಇದಕ್ಕೆ ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಈ ಜ್ಯೂಸ್ ಅನ್ನು ಕುಡಿಯಬೇಕು. 6 ದಿನದಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸುತ್ತದೆ. ಒಳ್ಳೆಯ ಗ್ಲೋ ಕಾಣಿಸಲು ಪ್ರಾರಂಭವಾಗುತ್ತದೆ. ಪ್ರತಿದಿನ ಕುಡಿದರೆ ನಿಧಾನಕ್ಕೆ ಮೊಡವೆ, ಪಿಗ್ಮೆಂಟೇಷನ್ ದೂರವಾಗುತ್ತದೆ ಹಾಗೂ ಕೂದಲ ಬೆಳವಣಿಗೆಗೂ ಕೂಡ ಇದು ಉತ್ತಮ. 1 ತಿಂಗಳು ಮಾಡಿ ನೋಡಿ, ಉತ್ತಮ ಫಲಿತಾಂಶ 100% ಸಿಗುತ್ತದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದ.